ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಬೆಂಡೆಕಾಯಿ ಹುಳಿ ಮಾಡೋದನ್ನ ಹೇಳ್ತಾ ಇದ್ದೀನಿ ನೋಡಿರಿ. ಮೊದಲು ಇದಕ್ಕೆ ಏನೇನು ಬೇಕಂದರೆ ಬೆಂಡೆಕಾಯಿ, ಹಸಿಮೆಣಸಿಕಾಯಿ, ಒಂದು ಬಟ್ಲು ಶೇಂಗಾ ಬೀಜ ಹುರ್ಕೊಂಡಿರೋದು. ಇವು 4 ಸಾಂಬಾರುಗಳಿದ್ರೆ ಫಟಾಫಟ್ ಅಂತ ಬೆಂಡೆಕಾಯಿ ಹುಳಿ ರೆಡಿ ಮಾಡಿಬಿಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ಒಂದು ಕಾಲು ಕೆ ಜಿಗೆ ಅರ್ಧ ಬೆಂಡೆಕಾಯಿನ ಫ್ರೈ ಮಾಡ್ಕೊತೀವಿ. ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಬೆಂಡೆಕಾಯಿ ರುಚಿಯಾಗಿರುತ್ತೆ ನೋಡಿ. ಫ್ರೈ ಮಾಡ್ಕೊಂಡು ಎಲ್ಲ ಈ ಕಡೆ ತೆಗೆದಿಟ್ಕೊತಾ ಇದ್ದೀನಿ ಒಂದು ಪ್ಲೇಟಾಗಿ. ಈ ಕಡೆ ಹಸಿಮೆಣ್ಸಿಕಾಯಿ ತೊಗೊಂಡಿದ್ವಲ್ಲ, ಹಸಿಮೆಣ್ಸಿಕಾಯಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ತೊಗೊಳ್ಳಿ. ಅದನ್ನ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಈ ಕಡೆ ಮಿಕ್ಸಿ ಜಾರ್ ತೊಗೊಂಡು ಒಂದು ಬಟ್ಲು ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ನಲ್ಲ, ಶೇಂಗಾ ಬೀಜ ಮತ್ತು ಹಸಿಮೆಣ್ಸಿಕಾಯಿ, ಅರಿಶಿನ ಪೌಡ್ರು, ಸಾಂಬಾರು ಪೌಡ್ರು, ಬೆಲ್ಲ, ಈ ಮಿಶ್ರಣನೆಲ್ಲ ಹಾಕಿ ನೈಸಾಗಿ ತುಂಬ ನೈಸಾಗಿ ರುಬ್ಬಬೇಕು. ನೈಸಾಗಿ ರುಬ್ಬಿದಷ್ಟು ರುಚಿ ಜಾಸ್ತಿ ಈ ಹುಳಿ ರೆಸಿಪಿ ನೋಡಿ. ನಾನು ನೈಸಾಗಿ ರುಬ್ಕೊಂಬರ್ತಿದ್ದೀನಿ. ನೋಡಿರಿ, ಎಷ್ಟು ತುಂಬ ಅಂದರೆ ತುಂಬ ನೈಸಾಗಿ ರುಬ್ಬಬೇಕು. ಈ ಕಡೆ ಅದು ತೆಗೆದಿಟ್ಕೊಂಡು ಈ ಕಡೆ ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಅದಕ್ಕೆ ದೊಡ್ಡ ಗಾತ್ರದ ಈರುಳ್ಳಿ ಚಿಕ್ಕದಾಗಿ ಅಂದರೆ ಮೀಡಿಯಮ್ ಹಚ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು ನೀಟಾಗಿ. ಆಮೇಲೆ ಅದಕ್ಕೆ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಕೂಡ ಅದಕ್ಕೆ ಹಾಕಿ ಎರಡು ನೀಟಾಗಿ ಮಿಕ್ಸ್ ಆಗೋ ತನಕ ಫ್ರೈ ಮಾಡಿಕೊಂಡು ಈ ಕಡೆ ಹಿಂಗು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಅದಕ್ಕೆ ಲೋ ಫ್ಲೇಮಲ್ಲೇ ಇರಬೇಕು. ಯಾಕಂದರೆ ಬೇಗ ಶೇಂಗಾ ಬೀಜ ಗಟ್ಟಿ ಪದಾರ್ಥ ಅಲ್ವ, ಬೇಗ ತಳ ಹತ್ಕೊಳ್ಳೋ ಚಾನ್ಸ್ ತುಂಬ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಮಿಶ್ರಣನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿದರೆ, ನಿಮಗೆ ಗಟ್ಟಿ ನೀರು ಬೇಕಂದರೆ ನೀರು ಹಾಕ್ಕೊಂಡ್ರೆ ಬೆಂಡೆಕಾಯಿ ಹೋಳಿಗೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ನೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದ.